ನಮಸ್ಕಾರ ಚಾಲಕ ಮಿತ್ರರೇ, ನಿಮ್ಮ ಹಳೆಯ ವಾಹನವನ್ನು ಮಾರುವುದಿದ್ದರೆ ಈ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಳಿಸಿ ತಮ್ಮ ಡೀಟೇಲ್ಸನ್ನು ಹೇಳಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಹಾಕುವ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಈ ಒಂದು ವಾಹನ ಸ್ವಿಫ್ಟ್ ಡಿಸೈರ್ ಆಗಿರುತ್ತೆ, 2018ನೇ ಮಾಡಲು. ಇದರ ಬಗ್ಗೆ ಮಾಲೀಕರು ಏನು ಹೇಳಿದ್ದಾರೆಂದು ತಿಳ್ಕೊಂಡು ಬರೋಣ ಬನ್ನಿ. ಸರ್, ಸ್ವಿಫ್ಟ್ ಕಾರ್ ಕಳಿಸಿದ್ರಲ್ಲ, ಇದು ರೀಪೇಂಟು, ಆಕ್ಸಿಡೆಂಟು ಈ ಥರ ಏನಾದರೂ ಆಗಿದೆಯಾ? ಇಲ್ಲ, ಏನಿಲ್ಲ ಸರ್. ಅದು ಗಾಡಿ ಒರಿಜಿನಲ್ ಗಾಡಿ. ಗಾಡಿ ಒರಿಜಿನಲ್ ಕಂಡೀಷನ್ ಇದೆ. ಈಗ ನಿಮ್ಮ ಹೆಸರು? ಹಾಂ, ನಮ್ಮ ಹೆಸರಿದೆ ಸರ್. ಓಕೆ, ನೀವೇ ಓನರು? ನಾವೇ ಓನರ್ ಸರ್. 2018 ಮಾಡಲು? 2018 ಸರ್. ಓಕೆ ಓಕೆ. 19 ಡಿಸೆಂಬರ್ನಲ್ಲಿ ತೊಗೊಂಡಿದ್ದು. ಡಿಸೆಂಬರಲ್ಲಿ ತೊಗೊಂಡಿದ್ದೀರಾ? ಹೌದು ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಸರ್? ಕಂಡೀಷನ್ ಇದೆಯಾ? ಎಲ್ಲ ಓಕೆ ಇದೆ ಸರ್. 8 ತಿಂಗಳೆಲ್ಲ ಓಕೆ ಇದೆ. ಇನ್ಸೂರೆನ್ಸು, ಟ್ಯಾಕ್ಸು. ಹಾಂ ಸರ್. ಪರ್ಮಿಟು. ಓಕೆ, ಎಲ್ಲ ಕಂಡೀಷನ್ ಇದೆ ಅಂತ ಅರ್ಥ ಆಯಿತು. ಎಲ್ಲ ಕಂಡೀಷನ್. 4 ಟೈರ್ ಹೊಸ ಅದಾವ ಸರ್. ಹಾಂ, ಮತ್ತೆ ಸರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಓಕೆ ಇದೆ ಸರ್. ಎಲ್ಲ ಇದೆ? ಎಲ್ಲ ಇದೆ ಸರ್, ಓಕೆ. ಏನೇನಿಲ್ಲ ಸರ್. ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ಓಕೆ ಗಾಡಿ. ಏನು ಮಾಡಿಸೋದಿರುತ್ತೆ. ಓನರ್ ಒಂದೇ 3 ಆಗಿದೆ? ಓನರ್ 3 ಆಗಿದೆ ಸರ್. ಹೌದಾ ಹೌದಾ. ಅದೇ ಬ್ಯಾಂಕ್ನಾಗ ತೊಗೊಂಡಿದ್ದು ಗಾಡಿ. ಹಾಂ ಸರ್. ಅದು ಬೇರೆಯವ್ರ ಹೆಸರು ಇತ್ತು, ಅದು ನಾವು ಈಗ ನಮ್ಮ ಹೆಸರು ಮಾಡಿಸ್ಕೊಂಡಿವಿ. ಹೌದಾ ಸರ್? ತಮ್ಮದು ಆಫೀಸ್ನಾಗ ನಡೆದಿದ್ದು ಗಾಡಿ ಇದು. ಆಫೀಸ್ನಾಗ ಯೂಸ್ ಮಾಡಿದ್ರಾ? ಆಫೀಸ್ನಾಗ ಇತ್ತು ಸರ್ ಅದು. ಓಕೆ 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 ಓಕೆ. ಎಲ್ಲಿ ಗಾಡಿ ಇದು? ಸರ್, ಇದು ಬೀದರ್ ಡಿಸ್ಟಿಕ್ ರೀ. ಬೀದರ್ ಡಿಸ್ಟಿಕ್ಕು? ಹೌದು ಸರ್. ಅಲ್ಲಿ ನಿಯರೆಸ್ಟ್ ವಿಲೇಜಾ? ಇಲ್ಲ, ಬೀದರೇ ಬರ್ತದೆ ಸರ್, ಲೋಕಲ್. ಅಲ್ಲೇ ಲೋಕಲೇನಾ? ಹಾಂ, ಲೋಕಲ್. ಸರ್, ಗಾಡಿ ಯಾವ ರೀತಿ ಫೈನಲ್ ಮಾಡ್ತೀರಾ? ಎಷ್ಟು ಅಮೌಂಟ್ ಹೇಳ್ತೀರಾ? ಸರ್, ಅದು 580 ಹೇಳ್ತೀವಿ ಸರ್. 580. ಓಕೆ ಸರ್. 575 ಕೊಡ್ತೀವಿ ಸರ್. 575. ಎಲ್ಲ ಕೆಲಸ ಎಲ್ಲ ಓಕೆ ಮಾಡಿಸಿದ್ದು ಸರ್ ಗಾಡಿದು. ಸರಿ ಸರ್. ಅಲ್ಲ ಈಗ ನಾವೀಗ ಇಲ್ಲೇ ನೋಡಿದ್ರೆ ಅಂತ ಗೊತ್ತಾಗಲ್ವಾ? ಹಾಂ. ನಮ್ಮ ವ್ಯೂವರ್ಸ್ ಅವ್ರಿಗೆ ಇಷ್ಟ ಆದರೆ ನಿಮಗೆ ಕಾಲ್ ಮಾಡ್ತಾರೆ. ಹೌದು ಹೌದು ಸರ್. ಕಾಲ್ ಮಾಡ್ತಾರೆ, ನಿಮ್ಗೆ ಇಷ್ಟ ಆದರೆ ಅವ್ರು ಬಂದು ಮಾತಾಡ್ತಾರೆ. ಹಾಗೆ ನೀವು ರೇಟ್ ಹೇಳಿದರೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ತೊಗೊಳೋರ್ಗೂ ನಿಯರೆಸ್ಟ್ ಅನಿಸ್ತಪ್ಪ ಅಂದ್ರೆ ಒಂದು ಮುಗಿತೈತಿ ವ್ಯವಹಾರ ಅಂತ. 575 ಕೊಡ್ತೀವಿ ಸರ್. ಅದು 570 ಅಂದ್ರೆ ಬಿಡ್ತೀರಾ? ಹಾಂ, 75. ಓಕೆ ಸರ್. ಏನು ಕೆಲಸ ಇಲ್ಲ ಸರ್ ಗಾಡಿನಾಗ. ಎಲ್ಲ ಮಾಡಿಸಿದೀವಿ ರೀಸೆಂಟ್ನಾಗೆ. ಅಲ್ಲ, ನೀವು ಹೇಳೋದೆಲ್ಲ ಇದೆ. ಏನಿಲ್ಲ, ಏನಂತಂದ್ರೆ ಈಗ ದುಡಿಯೋರ್ಗಲ್ವಾ, ಹೌದು. ಅವ್ರಿಗೂ ಅನುಕೂಲ ಆಗಲಿ, ನಿಮಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿರೋದು ಇಷ್ಟೇ. ಇದರಿಂದ ಇಲ್ಲ, ನಾವು ಓನರೇ ಸರ್. ಆಫೀಸ್ನ ನಡೆಸ್ತೀವಿ ನಾವು, ಓನರು ಸರ್. ಇದರಿಂದ ನಮ್ಗೆ ಯಾವುದೇ ರೀತಿ ನಮ್ಗೇನು ಉದ್ದೇಶ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸೋದು. ಓನರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಬೇಕನ್ನೋ ಉದ್ದೇಶದಿಂದ ಮಾಡಿರೋದು ಇದು ಚಾನಲ್ಲು. ಹಾಗಾಗಿ ಏನಿಲ್ಲ, ನೀವು ನಮ್ಮ ಚಾನಲಿಂದ ಯಾರಾದರೂ ವ್ಯೂವರ್ಸ್ ಬಂದರೆ ನೋಡಿ, ಅವ್ರಿಗೆ ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಡಿ. ಆಯ್ತು, ಓಕೆ ಸರ್, ಕೊಡ್ತೀವಿ ಸರ್. ಹಂಗೇನಿಲ್ಲ. ಹೌದಾ? ಸರಿ ಸರ್. ಅವ್ರಿಗೂ ದುಡಿಯೋರ್ಗೆ ಅನುಕೂಲ ಆಗುತ್ತೆ. ಹೌದು ಸರ್. ದುಡಿಯೋದು ಸರಿಯಾದ ಗಾಡಿ ಸರ್. ಆಫೀಸ್ನಾಗ ನಡೆದಿನ ಗಾಡಿ ಹೆಚ್ಚೆಲ್ಲ ಓಡಿಲ್ಲ ಏನು ಸರ್, ಲೋಕಲ್ದಾಗೆ ನಡೆದಿನ ಗಾಡಿ. ಹೌದಾ? ಸರಿ, ಆಗಲಿ, ಗೊತ್ತಾಗುತ್ತೆ. ಇಲ್ಲ, ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೆ ಅವ್ರಿಗೆ ಹೊಂದಾಣಿಕೆ ಆಯ್ತಂದ್ರೆ ನೋಡಿ ಒಂದು ರೇಟ್ ಮಾಡಿಕೊಡಿ ಸರ್. ಆಯ್ತು, ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್.